ಎಣ್ಣೆ ಹಚ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವನು ಎದ್ದಿತ್ತು 8 ಗಂಟೆಗೆ. 8 ಗಂಟೆಗೆ ಎದ್ದು ಇವಾಗ ಹಂಗೆ ಡೈರೆಕ್ಟ್ ಎಣ್ಣೆ ಹಚ್ಕೊಳಕ್ಕೆ ಬಂದಾನೆ. ಓಹ್ ಅಂತ ಯಾರು ಹೇಳ್ಬೇಡ. ನಿಂಬೆಹಣ್ಣು ನೀವು ಚೆನ್ನಾಗಿ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಎಲ್ಲ ಹೋಗ್ಬಿಡುತ್ತಂತೆ ತಾನೇ. ನೋಡಿ ಗೈಸ್, ಹಿಂಗೆ ಉಜ್ಕೊಂಡ್ರೆ ಏನೋ ಡ್ಯಾಂಡ್ರಫ್ ಬರಲ್ಲ ಅಂತಾರೆ, ನಿಜನೋ ಸುಳ್ಳ ಗೊತ್ತಿಲ್ಲ. ನಿಂಬೆಹಣ್ಣಿಲ್ಲಲ್ಲಮ್ಮ, ನಿಂಬೆಹಣ್ಣು ಮನೇಲಿ ಕೆಳಗೈತೆ. ಹಾಕಿನ್ನಾಗೋ ತಟ್ಟು ಟಪ ಅಂತ ತಟ್ಟು. ಓಹೋ, ನಿನಗೆ ಗಟ್ಟಿ ಅದಮ್ಮ ಕೂದಲಮ್ಮ, ನನಗೆಲ್ಲ ಹೋಗ್ಬಿಟ್ಟದೆ. ಮಸಾಜ್ ಮಾಡ್ತಿದ್ದೀರಾ ಇರಲಿ ನಮ್ಮ ಕೈ ಇರಲಿ, ಆಮೇಲೆ ಕಳ್ಸಿ ಇರಲಿ. ನೋಡ್ಲಿ ಒಬ್ಬ ದೇವ. ರೆಡಿ ಆಗಿದ್ದಾಯಿತು, ಸಾಯಂಕಾಲ ಅಂತ ಪೂಜೆ ಮಾಡೋದು. ಇವಾಗ ಫಸ್ಟ್ ಹೋಗಿ ಊಟ ಮಾಡ್ತೀವಿ. ಊಟ ನೋಡಿ, ಅನ್ನ, ಒಬ್ಬಟ್ಟು, ರಸ, ಹಪ್ಪಳ, ಆಮೇಲೆ ಏನಿದೆ ಹೆಸರು ಬರ್ತದೆ, ಹೆಸರುಬೇಳೆ. ಸೊ ಫಸ್ಟು ಊಟನೇ ಫಸ್ಟ್ ಮುಖ್ಯ. ಎಲ್ಲರಿಗೂ ಊಟನೇ ಮುಖ್ಯ. ಇವಾಗ ಏನು ಮಾಡ್ಬೇಕಿಂದ ಹಿಂಗ ವೆಜ್ ಬರಲ್ಲ ಅಂಕ ಎಲ್ಲ ಬರುತ್ತೆ, ಮಾಡು, ಅಂಗಡಿಗೆ ಕೊಡ್ತೀನಿ. ಒಂದು ಪೈನಾಪಲ್ ಕಟ್ ಮಾಡೋಕ್ಕೆ ಬರಲ್ಲ, ಜನಗಳಿಗೆ ಮಾತಾಡಂದ್ರೆ ಮಾತ್ರ ಎಷ್ಟು ಮಾತಾಡ್ತಾರೋ ನೋಡಿ ಗೈಸ್. ವಿಡಿಯೋ ಆನ್ ಮಾಡಿದಾಗ ಕಟ್ ಮಾಡ್ತಾನೆ, ವಿಡಿಯೋ ಆಫ್ ಮಾಡಿದಾಗ ನೀನು ಕಟ್ ಮಾಡು, ನಂಗೆ ಬರಲ್ಲ ಅಂತ ಹೇಳ್ತಾನೆ. ತಿನ್ನಕ್ಕೆ ಮಾತ್ರ ಬಾಯ್ ಬರುತ್ತಾ? ವಿಡಿಯೋ ಆನ್ ಮಾಡ್ಕೊಂಡೇ ಇರ್ತೀನಿ, ನೀನು ಕಟ್ ಮಾಡು. ಆಫ್ಟರ್ನೂನ್ ಫುಡ್ಡು ಕಾಯಿ ಒಬ್ಬಟ್ಟು, ಬಜ್ಜಿ, ಅನ್ನ, ಸಾಂಬಾರೆಲ್ಲ ರೆಡಿ ಆಗ್ತೈತೆ. ನಿಮ್ಮ ಮನೇಲಿ ಏನು ಫುಡ್ಡು, ಏನೆಲ್ಲ ತಿಂದ್ರಿ ಮಾಡಿದರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಹ್ಯಾಪಿ ಯುಗಾದಿ ಗಾಯ್ಸ್. ಇವತ್ತು ಡೇ 2 ಯುಗಾದಿ. ಇವತ್ತೆಲ್ಲರೂ ಮಟನ್ ಫಂಕ್ಷನ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ರೆಡಿ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ಇವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ಲವ್ ಮಾಕ್ಟೇಲ್ 3 ಹೋಗೋಣ ಅಂದ್ಕೊಂಡ್ವಿ. ಅದು ನೈಟೆಲ್ಲ ಮಧ್ಯಾಹ್ನ 1 ಗಂಟೆಗೆ ಹಾಕಿದ್ದಾರೆ. ಸೊ ನಾವು ಬೆಳಿಗ್ಗೆ ಹೋಗ್ತಿರೋದು ತಮಿಳ್ ಮೂವಿ, ಯೂತ್ ಅನ್ನೋ ಮೂವಿ ಹೋಗ್ತಾ ಇದ್ದೀವಿ. ಮೂವಿ ಎಲ್ಲ ಮುಗಿಸಿ ಈಗಲೇ ಮನೆಗೆ ಬಂದು ರೀಚ್ ಆದ್ವಿ. ಮೂವಿ ಅಂತೂ ಸಖತ್ ಕಾಮಿಡಿ, ಸೂಪರ್ ಆಗಿತ್ತು. ಇಷ್ಟೇ ಬ್ಲಾಗು. ನಮ್ಮ ಯುಗಾದಿ ಬಂದು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಎಲ್ಲ ಹೋಗಿದ್ರಿ, ಎಷ್ಟು ಸೆಲೆಬ್ರೇಟ್ ಮಾಡಿದ್ರೆ ಕಮೆಂಟ್ಸಲ್ಲಿ ಹೇಳಿ. ಇನ್ನೊಂದು ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.